ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಇದು ಏನ್ ಸರ್? ಕುಮಾರಸ್ವಾಮಿ ಸರ್ಕಾರ ಸ್ವಾಮೀಜಿಯವರು ಇವ್ರ ಕಾಟಕ್ಕೆ ಸತ್ಯ ಹೇಳ್ತೀನಿ ಸ್ವಾಮೀಜಿಯವ್ರ ಕಾಟಕ್ಕೆ ತಮಿಳ್ನಾಡಿಗೆ ಹೋಗ್ಬೇಕು 5 ವರ್ಷ ತಪ್ಪಿಸ್ಕೊಂಡು ಅಂತಿದ್ರು. ಇವತ್ತು ಯಡಿಯೂರಪ್ಪನವ್ರು ಬಂದು ಖುಷಿಯಾಗಿರ್ತೀನಪ್ಪ ಇನ್ನು 5 ವರ್ಷ ಅಂತಾರೆ, ನೆಮ್ಮದಿಯಾಗಿರ್ತೀನಿ ನಾನು. ಇದ್ಯಾಕೆ ನನಗೆ ಈ ನೋವು ನನಗೆ ಅಂತ ಯೋಚನೆ ಮಾಡಿದ್ರು ಗೊತ್ತಾ? ನಾನು ವೈಸ್ ಪ್ರೆಸಿಡೆಂಟ್ ಆ ಮಟ್ಟಕ್ಕೆ ಬಚ್ಚೇಗೌಡ, ಉಪಾಧ್ಯಕ್ಷರು, ನಮ್ಮಪ್ಪ ಉಪಾಧ್ಯಕ್ಷ ಆದರೂ ಅವ್ರು ತೀರೋದ್ಮೇಲೆ ನಾನಿದ್ದೀನಿ. ದಿನನಿತ್ಯ ಗೊತ್ತು ನನಗೆ ಯಾವ ನೋವಿದೆ ಅವ್ರಿಗೆ ಅಂತೇಳಿ. ಇವತ್ತು ಆರೋಗ್ಯ ಸರಿ ಇಲ್ಲ ಸ್ವಾಮೀಜಿಯವರಿಗೆ, ಬೈಪಾಸ್ ಆಗಿದೆ 2 ಸಾರ್ತಿ. ಇವತ್ತು ಇನ್ನೂ ಬೇರೆ ಕಡೆ ಹೋಗ್ಬೇಕಾಗಿ ಬಂದಿದೆ ಅವರು ತಪಾಸಣೆಗೆ. ನಾವೆಲ್ಲ ಪದೇ ಪದೇ ಹೋಗ್ತಾ ಇದ್ದೇವೆ. ದುರ್ದೈವ ಇವತ್ತು ಈ ಪರಿಸ್ಥಿತಿಗೆ ನಮ್ಮ ಸ್ವಾಮೀಜಿಯವರು ಚಿಕ್ಕ ವಯಸ್ಸಿನಲ್ಲಿ 65 ವರ್ಷ ಅವ್ರಿಗೆ, ನನ್ನ ಜೊತೆಯವರವರು. ಇದೇ ಈ ರಾಜ್ಯಕ್ಕೆ ಬಂದಿರೋ ಗೋಳದು ನೋಡ್ರಿ. ಕರಿ ನಾಗರಾವು ಒಂದೇ, ದೇವೇಗೌಡ ಒಂದೇ ಬರ್ಕೊಳ್ಳಿ. ಈಸ್ ಎ ಕೋಬ್ರಾ, ಬ್ಲಾಕ್ ಕೋಬ್ರಾ, ಈಸ್ ಎ ಕಾಲಾ ಸಾಂಪ್. ಅವನು ಈಸ್ ಎ ಕಾಲಾ ಸಾಂಪ್. ಹೇಳ್ದ ಲಾಲು ಪ್ರಸಾದ್, ಯಾರು ಇಟ್ಕೊಂಡಿದ್ದೆ, ಲಲ್ಲು ಹೇಳ್ದ, ಅರೆ ಕಾಲಾ ಸಾಂಪ್ಗೆ ನಾನು ಸಾಕ್ಬಿಟ್ಟೆ, ಇನೇ ಬ್ಲಾಕ್ ಕೋಬ್ರಾ ಅಂತಂದ. ಬಲಗೈ ಯಾರ ಮೇಲೆ ಇಟ್ರೆ ಅವನ್ ಕಲಾಸ್, ಭಸ್ಮಾಸ್ಪುರ, ಅವನು ಆಧುನಿಕ ಭಸ್ಮಾಸ್ಪುರ. ಏನ್ರಿ ಅಂದ್ರೆ ನೀವು ಅಷ್ಟೇ, ಯಾರು ಕುಮಾರಸ್ವಾಮಿ ಕಥೆನೂ ಮುಗಿದೋಯ್ತು. ಮಗನಿಗೆ ಇಟ್ಬಿಟ್ಟ ನೋಡಿ, ಇಟ್ಟಿಡ್ತಾರಂತೆ ಔಷಧಿ ಮೊದಲು. ಅದು ಯಾರು ಸಿಕ್ತಿದ್ರೆ ನಮ್ಮ ಹಳ್ಳಿಗಳಲ್ಲಿ ಮಗನಿಗೆ ಇಟ್ಬಿಡ್ತಾರಂತೆ. ಇದು ದೇವೇಗೌಡ. ಅವನೇನೋ ಕುಮಾರಸ್ವಾಮಿ ಅಷ್ಟೋ ಎಷ್ಟೋ ಏನೋ ಮಾಡ್ತಿದ್ದ, ಅವನಿಗೆ ಇಟ್ಬಿಟ್ಟ ಈ ರೇವಣ್ಣ ಗೂಟ. ಇವನು ಇನ್ನೊಬ್ಬ ರಾವಣ, ಅವನು ಈಸ್ ನಾಟ್ ರೇವಣ್ಣ, ಈಸ್ ಎ ರಾವಣ. ದೊಡ್ಡ ದುರಂತ ಅವನು. ಎರಡನೇವನು ಇಲ್ಲ, ಮೊದಲನೇ ಪ್ರಾಡಕ್ಟ್ ಬಾಲಕೃಷ್ಣ ಅಂತ ಅವರು ದೊಡ್ಡ ಡೀಲಿಂಗ್ಸ್ ಅವ್ರದ್ದು. ಅವ್ರಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಎರಡನೇವರು ಈ ಸಾಹೇಬರು, ಯಾರು ಪವರ್ ತಕೊಂಡ್ಬಿಟ್ಟಿದ್ರು, PWD ತಗೊಂಡಿದ್ರು. ಆಮೇಲೆ ಎಲ್ಲಾನು ಬಿಡಿ, ಆಲ್ ಚೀಫ್ ಮಿನಿಸ್ಟರ್ ತರ ತಮ್ಮನ ಹತ್ರ, ತಮ್ಮನು ಚೀಫ್ ಮಿನಿಸ್ಟರ್. 4ನೇವನಿಗೆ ಇನ್ನ ಹುದ್ದೆ ಸಿಕ್ಕಿಲ್ಲ. 4th ಫೆಲೋ 4ನೇವನಿಗೆ ಇನ್ನ ಹುದ್ದೆ ಸಿಕ್ಕಿಲ್ಲ. ಅದು ಏನು ಕೊಡ್ತಾರೋ ಗೊತ್ತಿಲ್ಲ. ನಾನು ಕೇಳಿದ್ರು ಹಾಸನದಲ್ಲಿ, ಅವ್ರು ನಿಲ್ಲೋದಿಲ್ಲ ಅಂತ ಹಂಗೆ ಹೇಳ್ತಾರೆ. ನಿಲ್ತಾರೆ ಅವರು. ಜನ ಹೇಳಿದ್ರಪ್ಪ, ನಾನು ಏನು ಮಾಡಲಿ, ನಾನು ನಿಲ್ಬೇಕಾಗ್ತದೆ ಅಂತ. ಇವಾಗ ಜನ ನೀವು ಮಾತನಾಡಬೇಕು. ಕಾರ್ಯಕರ್ತರೇ ನಮಗೆ ದೇವರು. ಇವಾಗ ಒಬ್ಬರು ಮೆಂಬರ್ ಮಾಡಲಿಲ್ಲ, ಅವ್ರ ಅಧಿಕಾರ 20 ತಿಂಗಳಿದ್ದಾಗ ಒಬ್ಬರು ಬೋರ್ಡ್ ಚೇರ್ಮನ್, ಒಬ್ಬನು ಬೋರ್ಡ್ ಚೇರ್ಮನ್ ಇಲ್ಲ, ಒಬ್ಬನು ಸದಸ್ಯನಿಲ್ಲ. BJP ಮಾಡಿದ್ರು ಕಿರುಕುಳ. ಏನ್ರಿ ಇದು? ಏನ್ ಅನ್ಕೊಂಡವನು ಈತನ ರಾಜಕೀಯನ? ಇವ್ರ ಅಪ್ಪನ ಆಸ್ತಿನ? 2.5 ಎಕರೆ ಇತ್ತು, 17 ಆಗಿತ್ತು. ಹೆಂಚಿನ ಮನೆ. ತಮ್ಮನ ಮಕ್ಕಳು ತಮ್ಮನು ಜೈಲಲ್ಲವನೇ ಇವನು ಆಸಿಡ್ ಹಾಕಿ ಪ್ರಕರಣದಲ್ಲಿ. ಈತನು ಬಚ್ಚೇಗೌನ್ಗೆ ಚಪ್ಲಿ 40 ವರ್ಷದಿಂದ ಇತ್ತ ಅಂತ ಹೇಳವನೆ. ಎಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡಕ್ಕೆ ಭಿಕ್ಷೆ ಅಲ್ಲ. ನಮ್ಮಪ್ಪ, ನಮ್ಮ ತಾತ ಜೋಡಿದಾರ, 7 ಗ್ರಾಮ ಜೋಡಿದಾರ. 4,000 ಎಕರೆ ನಮ್ದು ಜಮೀನು. 4,000 ಎಕರೆನಲ್ಲಿ ಸುಮಾರು 3,000 ಎಕರೆ ನಾವು ಟೆನೆಂಟ್ಸಿಗೆ ಬಿಟ್ಟವು. ದುಡ್ಡು ಕೇಳಲಿಲ್ಲ, ಎಲ್ಲ ನಮಗೆ ಬೇಕಾದ ಕುಟುಂಬಗಳಿಗೆ ಬಿಟ್ಕೊಟ್ವು. ಈ ಒಂದಷ್ಟು ಇಟ್ಕೊಂಡಿದ್ದೇವೆ ನಾವು ಅಣ್ಣ ತಮ್ಮಂದ್ರು. ನಮ್ಮ ತಂದೆಗಳು 4 ಜನ. ನಮಗೇನು ಕಡಿಮೆ ಇಲ್ಲ. ನಾವು ಬಂದಿರ್ತಕ್ಕಂಥದ್ದು ಕೆಂಪೇಗೌಡನ ವಂಶಿಕ ಬಚ್ಚೇಗೌಡ. ಜಂಬಕ್ಕೆ ಹೇಳೋದಿಲ್ಲ. ನಮ್ಮ ತಂದೆ ಚನ್ನಬೈರೇಗೌಡ, ನಮ್ಮ ತಂದೆ ಇನ್ನೊಬ್ಬರು ತಾತ ರಣಬೈರೇಗೌಡ, ಹೊಸಕೋಟೆ ಕಟ್ಟದೊಂದು ತಮ್ಮೇಗೌಡ. 16ನೇ ಶತಮಾನದಿಂದ ಬಂದಂತ ಕುಟುಂಬ ನಾವು. ಪಾಳ್ಯಗಾರ ನಾವು, ವಿಜಯಪುರದ ಆಹುತಿ ನಾಡು ಪ್ರಭುಗಳು, ಯಲಂಕ ನಾಡು ಪ್ರಭುಗಳು ನಾವು. ಅಲ್ಲಿಂದ ಬಂದಿರ್ತಕ್ಕಂಥ ಇತಿಹಾಸ ನಮ್ಮದು. ಬಚ್ಚೇಗೌಡ ಚಪ್ಲಿ ಇಲ್ಲ ಅಂತ ಹೇಳ್ತಾನೆ ಅವನು. ಇವನಿಗೆ ನಾನು ಹೇಳ್ತೀನಿ, 200 ರೂಪಾಯಿಗೆ ಮನೆಗೆ ಬಂದ ರಿಸರ್ವಾಯರ್ ಸ್ಟ್ರೀಟ್ ಅಲ್ಲಿ ಇತ್ತು. 200 ರೂಪಾಯಿ ಹೆಂಚಿನ ಮನೆ. ಇಲ್ಲಿ ನಮ್ಮ ಎಂ ಚಂದ್ರಶೇಖರ್ ಪಾಪ ದಣಿ, ಇಲ್ಲಿ ಬಸವನಗುಡಿಯಾಗ ಒಂದು ಹೆಂಚಿನ ಮನೆಯಾಗಿದ್ರು. ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ. ಈ ಹುಡುಗರಿಗೆ ಕಾಚ ಹಾಕ್ತು. ನಾನು ಆಗ 4 ಆಣಿ 1 ಕಾಚ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರು ಹುಡುಗರು ದೊಡ್ಡವರಲ್ಲ. ಇವ ಆ ಮುನ್ನಾರಾಯಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ದೆ, ಆ ಮುನ್ನಾರಾಯಣ ಅಂತ, ಅವನು ಕಾಚ ತಂದು ಕೊಟ್ಟ. ಹೇಳ್ಬಾರ್ದು, ನೋವಿನಿಂದ ಹೇಳ್ತೀನಿ. ಅಕ್ಕಿ ಕೊಟ್ವು. ಬಹಳ ಮಕ್ಳಿತ್ತು ನಿಮ್ಗೆ, ಹೆಣ್ಣು ಮಕ್ಳು ಗಂಡು ಮಕ್ಳು.
ಓದಿರೋ ಡಿಪ್ಲೊಮೊ, ಮಾಡ್ತಿದ್ದು ಪೀಸ್ ಕಾಂಟ್ರಾಕ್ಟ್, ಮಾತಾಡ್ತಿದ್ದು ಪೀಸ್ ಕಾಂಟ್ರಾಕ್ಟ್ ಮಾಡ್ತಿದ್ದು, ರೈತನೇ ಅಲ್ಲ, ದೊಡ್ಡ ಕಾಂಟ್ರಾಕ್ಟ್ ಅಲ್ಲ. ಏನೋ ಬಂತು, ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಹೆಗ್ಡೆ ಸತ್ತೋದ್ರು, ಪಟೇಲ ಸತ್ತೋದ, ಬೊಮ್ಮಾಯಿ ಸತ್ತೋದ. ಇವತ್ತಿನಿಂದ ಒಂದು ಹಂತ ಅವ್ರನ್ನ ಮುಗಿಸಿದ್ರು. ಎರಡನೇ ಹಂತ ನಾವು ಮುಗಿದೋದು ಈ ಜನರೇಷನ್. ಅವನ ಮಗನ ಹಂತಕ್ಕೆ ರಾಜಕೀಯ ತಕೊಂಡು ಹೋಗ್ಬೇಕು. ಆತನಿಗೆ ಇರೋ ದೃಷ್ಟಿ, ದೂರದೃಷ್ಟಿ. ಯಾರು ಶಕ್ತಿಗಳಿಲ್ಲದ್ದೆಲ್ಲ ಮಾಡ್ತಾನೆ. ಕ್ಷುದ್ರ ಶಕ್ತಿಗಳ ಪ್ರಯೋಗ ದಿನನಿತ್ಯ ಮಾಡ್ತಾನೆ. ನಮ್ಮ ಮೇಲೆ ಮಾಡ್ತಾ ಇದ್ದಾನೆ. ಯಾವಾಗಲೂ ಯಾಗ ಯಜ್ಞಗಳು ಮಾಡ್ತಾ ಇರ್ತಾನೆ. ದೇವ್ರ ದರ್ಶನ, ದೇವ್ರನ್ನ ಕಟ್ಟಿ ಹಾಕ್ಬಿಡ್ತಾನೆ ಆಚ್ಕೋಗ ಹಾಕಿದಾಗ. ಇವನು ಹೋದ ಅಂದ್ರೆ ದೇವ್ರು ಆಚ್ಕೋಗಕ್ಕಲ್ಲ. ರಾತ್ರಿ ದೇವ್ರು ಓದದೆ ಅಂತಾನೆ, ರಾತ್ರಿನೆಲ್ಲ ಕಟ್ಟಿ ಹಾಕ್ಬಿಡ್ತಾನೆ ದೇವ್ರು. ಪಾಪ ಯಡಿಯೂರಪ್ಪನ ದೇವಸ್ಥಾನಗಳು ಸುತ್ತಾನೆ ಅಂತಾನೆ. ಇವನು ಸುತ್ತಿರೋ ಅಷ್ಟು ದೇವಸ್ಥಾನಗಳು, ಇವನು ಹೋಗಿರೋ ಅಷ್ಟು ಜ್ಯೋತಿಷಿಗಳು, ಇವನು ಪಟ್ಟಿ ಪ್ರಪಂಚದಲ್ಲೇ ಯಾರೂ ಇಲ್ಲ. ನಂಬರ್ 1 ಹಿಂಗ್ ಸುತ್ತಿರೋ ಕಂಡ ದೇವಸ್ಥಾನ. ಒಂದೇ ದಿವಸ 3 ದೇವಸ್ಥಾನಕ್ಕೆ ಹೋದ ಚುನಾವಣೆಗೆ ಬದಲು ಶ್ರೀರಂಗಪಟ್ಟಣ. ಸುದ್ದಿ ಮುಂದುವರಿಯುತ್ತದೆ.